ನೀನಲ್ಲೇ ಇರು. ನಾನು ಪಕ್ಕದ ಬೀದಿನಲ್ಲೇ ಇದ್ದೀನಿ. ಇನ್ನು 5 ನಿಮಿಷದಲ್ಲಿ ಅಲ್ಲಿಗೆ ಬರ್ತೀನಿ. ಆಯ್ತು ಮಮ್ಮಿ. ನಕ್ಷತ್ರ ನಿಲಯ. ಈ ಮನೆ ನಕ್ಷತ್ರ ಆದಷ್ಟು ಬೇಗ ನಮ್ಮನೇಲಿ ಹೊಳಿಬೇಕು. ಶುಭವಾಗ್ಲಿ. ಬನ್ನಿ. ಒಳ್ಳೇದಾಗ್ಲ. ನಮಸ್ತೆ ಅಕ್ಕ. ನಮಸ್ತೆ ಭಾವ. ನಮಸ್ತೆ. ನಮಸ್ತೆ. ಹಲೋ ಬಂಗಾರ. ನಮಸ್ಕಾರ. ನಮಸ್ತೆ ಕಣ್ರಿ. ಬನ್ನಿ. ಮನೆಗ್ ಬರ್ತಾನೆ ಕೃಷ್ಣನ್ ದರ್ಶನ ಆಯ್ತು. ಶುಭ ಶಕುನ. ಕೃಷ್ಣ ನಾನು ತುಂಬಾ ಇಷ್ಟಪಡೋ ದೇವ್ರ ಆಂಟಿ. ಮಮ್ಮಿ, ಡ್ಯಾಡಿ, ಆಂಟಿ ಮನೆಯವ್ರು ಬಂದಿದ್ದಾರೆ. ನಮಸ್ಕಾರ ಆನಂದ ಗಜಪತಿ ವರ್ಮಾ ಅವರೇ. ನಮಸ್ಕಾರ ರೀ. ದಿಸ್ ಇಸ್ ರಾಜಾ ರವೀಂದ್ರ, ರಾಜಾ ಜಯಚಂದ್ರ. ನೈಸ್ ಟು ಮೀಟ್ ಯು. ನನ್ನ ಶ್ರೀಮತಿ ಮಣಿಮಾಲಾ. ನಮಸ್ಕಾರ ಅಣ್ಣ. ನಮಸ್ಕಾರ ನಮ್ಮ. ನಮಸ್ಕಾರ ಅತ್ಗೆ. ನಮಸ್ಕಾರ. ಡ್ಯಾಡಿ, ಅವರೇ ಅಖಿಲ್. ಹಲೋ ಸರ್. ಹಾಯ್. ಬನ್ನಿ ಬನ್ನಿ. ಯಾ. ಕಾಲಕ್ಕೆ ಬೀಳ್ತೀನಣ್ಣ. ಹೇಗಾದ್ರೂ ಆ ಗುಂಡಿ ತಯಾರು ಮಾಡ್ಕೊಡಿ. ಪುಣ್ಯ ಬರುತ್ತೆ ನಿಮ್ಗೆ. ಅಯ್ಯೋ, ಆಗಲ್ಲ ಅಂದಿದ್ದು ಅರ್ಥ ಆಗ್ಲಿಲ್ವೇನಮ್ಮ? ಮಾಡ್ಕೊಡೋಕಾಗಿದ್ರೆ ಮಾಡ್ಕೊಡ್ತಿರ್ಲಿಲ್ವಾ? ಹಾಗಲ್ಲ, ಆ ಗುಂಡಿ ನಮ್ದಲ್ಲ ಅಣ್ಣ. ಅದು ನಿಂದೋ ನಂದೋ ಯಾರ್ದೇ ಆದ್ರೂ ಆ ಥರ ಗುಂಡಿಲಿ ರೆಡಿ ಮಾಡಕ್ ಆಗಲ್ಲಮ್ಮ. ಸುಮ್ನೆ ನನಗೆ ತೊಂದರೆ ಕೊಡ್ಬೇಡ, ಹೋಗಮ್ಮ. ಎಲ್ಲಿದ್ದಾಳೆ? ಅಬ್ಬಾ, ಅಮ್ಮೋರ್ ಬರ್ತಾ ಇದ್ದಾರೆ. ಅವ್ರ ಮಾತ್ನ ಸೇಟು ಖಂಡಿತ ಕೇಳ್ತಾರೆ. ನನ್ಗೆ ಆ ಗುಂಡಿ ಹೇಗಾದ್ರೂ ಇಸ್ಕೊಡ್ತಾರೆ. ಬನ್ನಿ ಅಮ್ಮವ್ರೆ, ಬನ್ನಿ. ನಮ್ಮ ಅತ್ಗೆ ಗೊತ್ತು, ನನಗೆಲ್ಲ ಗೊತ್ತು. ಏನ್ ಸೇಟು, ಗುಂಡಿನಾಗ್ಲೇ ಕರ್ಗಿಸ್ಬಿಟ್ರಾ? ಅಂದ್ರೆ ಅದು ನಿನ್ನ ಒಡವೆ ನಿನಗೆ ಕೊಟ್ಟ ಮೇಲೆ ಅವ್ರ ಗುಂಡಿ ಅವ್ರು ಕೊಡಕ್ಕೇನು? ಮರ್ಯಾದೆಯಿಂದ ಅದನ್ನ ಕೊಡ್ತೀಯೋ ಇಲ್ಲ ಪೊಲೀಸರನ್ನ ಕರಿ ಅಂತೀಯೋ? ಕೊಟ್ಬಿಡ್ತೀನಮ್ಮ.
ತಗೊಳ್ಳಿಮ್ಮ. ಅದು ಸಾಮಾನ್ಯ ಬಟನ್ ಅಲ್ಲ, ಅದಕ್ಕೆ ಡೈಮಂಡ್ ಹಾಕ್ಸಿರೋ ಬಟನ್. ಶ್ಯಾಮ, ಇದೇನಾ ನಿನ್ ಗುಂಡಿ? ಇದೆ ಅಮ್ಮವ್ರೆ. ಸೀತಾ, ವಿಜಯ, ಸ್ವಾತಿ, ಪದ್ಮಾ, ಎಲ್ರು ಬನ್ನಿ. ನಿಮ್ ವಸ್ತುನ್ ಕೊಟ್ಬಿಟ್ನಲ್ಲಮ್ಮ, ಮತ್ತ್ಯಾಕೆಲ್ಲರನ್ನು ಕರಿತಿದ್ದೀರಾ? ಹೇಳ್ತೀನಿ. ಏನ್ ಗೌರಮ್ಮ ಅವ್ರೆ? ಶ್ಯಾಮ, ಈಗ ಹೇಳು, ಇದೇನಾ ನೀನು ಕೇಳಿದ್ದು? ಹಾ, ಇದೆ. ನಿಜವಾಗ್ಲೂ ಇದು ನಿಂದೇನಾ? ನಿಜವಾಗ್ಲೂ ಇದೆ ನನ್ ಗುಂಡಿ. ಅಂದ್ರೆ ಸೇಟು ನಿನ್ ಗುಂಡಿನ ನಿನಗ್ ವಾಪಸ್ ಕೊಟ್ಟ ಹಾಗೆ ಅಲ್ವಾ? ಹೌದು ಅಮ್ಮ. ಸೇಟು, ಇದ್ರ ಬೆಲೆ ಎಷ್ಟಿರ್ಬಹುದು? ವಜ್ರದಲ್ಲಿ ಮಾಡಿರೋ ಗುಂಡಿ ಅಲ್ವೇನಮ್ಮ, ಲಕ್ಷದ ಮೇಲೆ ಇರುತ್ತೆ. ಕೇಳಿಸ್ಕೊಂಡ್ರ? ಸೇಟು ಆ ಗುಂಡಿನ ಇವಳಿಗೆ ವಾಪಸ್ ಕೊಟ್ಟಿದ್ದಾನೆ. ಅದು ನಂದು ಅಂತ ಶ್ಯಾಮ ಹೇಳಿದ್ಲು. ಇದ್ರ ಬೆಲೆ ಲಕ್ಷದ ಮೇಲಿರತ್ತೆ ಅಂತ ಸೇಟು ಹೇಳ್ದ. ತಿನ್ನೋಕ್ಕೂ ಗತಿ ಇಲ್ದೇ ಇರೋ ಶ್ಯಾಮ ಹತ್ರ ಲಕ್ಷ ಬೆಲೆ ಬಾಳೋ ವಜ್ರದ ಗುಂಡಿ ಎಲ್ಲಿಂದ ಬರುತ್ತೆ? ಹೇಳಿ, ಎಲ್ಲಿಂದ ಬರುತ್ತೆ? ನಾನ್ ಹೇಳಲಾ? ಕಳ್ತನ ಮಾಡಿದ್ರಿಂದ ಬಂದಿದೆ ಅಲ್ವಾ? ಅಯ್ಯಯ್ಯೋ, ಇಲ್ಲ, ನಾನು ಕಳ್ತನ ಮಾಡಿಲ್ಲ. ಅದು ನನ್ನ ತಮ್ಮನ್ಗೆ ನಮ್ಮ ಮನೆ ಮುಂದೆ ಸಿಕ್ಕಿದ್ದು. ಹೌದು, ನಿಜ. ಇದು ನನಗೆ ನನ್ನ ಮನೆ ಮುಂದೆ ಸಿಕ್ಕಿದ್ದು. ನಮ್ಮ ಅಕ್ಕ ಕಳ್ತನ ಮಾಡಿಲ್ಲ. ಕೇಳಿಸ್ಕೊಂಡ್ರಲ್ಲ, ಇವನು ಮನೆ ಮುಂದೆ ವಜ್ರದಲ್ಲಿ ಮಾಡಿರೋ ಗುಂಡಿ ಸಿಕ್ತಂತೆ. ಅಂದ್ರೆ ಇವ್ರ ಮನೆಗೆ ವಜ್ರ ಹಾಕೊಳ್ಳೋ ಅಂತ ಶ್ರೀಮಂತರು ಬರ್ತಾರೆ ಅಂತ ಆಯ್ತು. ಮಾಡಿರೋ ಕಳ್ತನನ ಹೇಗ್ ಮುಚ್ಚಾಕೊಳ್ತಾ ಇದ್ದಾರೆ ಅಂತ ನೋಡಿದ್ರಾ? ಸುಳ್ಳು ಹೇಳಿದ್ರು ನಂಬೋ ಹಾಗಿರ್ಬೇಕು. ನಿಜ ಹೇಳಿದ್ರು ಇವ್ರು ನಂಬ್ತಿಲ್ಲ. ಇಷ್ಟು ಜನದ ಮಧ್ಯೆ ಅಕ್ಕನ ಕಳ್ಳಿ ಅಂತ ಬಲವಂತವಾಗಿ ನಂಬಿಸ್ತಿದ್ದಾರೆ. ಈಗಲೇ ಹೋಗಿ ಅಮ್ಮ ಅಪ್ಪನ್ನ ಕರ್ಕೊಂಡು ಬರಬೇಕು. ಸೇಟು, ನಮ್ಮ ಇಡೀ ಊರಲ್ಲಿ ಇಂಥ ಗುಂಡಿನ ಹಾಕೊಳ್ಳೋರು ಎಷ್ಟು ಜನ ಇದ್ದಾರೆ? ಒಬ್ರು ಇಲ್ಲಮ್ಮ. ಅಂದ್ರೆ ಈ ಗುಂಡಿ ನಮ್ಮೂರವ್ರದಲ್ಲ ಅಂತ ಆಯ್ತು. ಹಾಗಾದ್ರೆ ಯಾರ್ದಿರ್ಬಹುದು? ಇಂಥ ಬೆಲೆ ಬಾಳೋ ಗುಂಡಿ ಬೀಳ್ಸ್ಕೊಂಡಿದ್ದಾರೆ ಅಂದ್ರೆ ಬೇರೆ ಊರಿಂದ ನಮ್ಮೂರಿಗೆ ಬಂದಿದ್ದಾರೆ ಅಂತ ಆಯ್ತು. ದಯವಿಟ್ಟು ನಾನು ಹೇಳೋದನ್ನ ನಂಬಿ. ಕೃಷ್ಣನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ,
ನಾನು ಎಲ್ಲೂ ಈ ಗುಂಡಿನ ಕಳ್ತನ ಮಾಡಿಲ್ಲ. ಸುಳ್ಳು, ಅಪ್ಪಟ ಸುಳ್ಳು. ಅಖಿಲ್ ಮನೆಗೆ ರೂಪಾರಾಣಿ ಪ್ರೋಗ್ರಾಮ್ ಕೊಡಕ್ಕೆ ಅಂತ ಹೋದಾಗ ಆಗ ನೀನು ಅವ್ರ ಮನೆಯಲ್ಲಿ ಈ ಗುಂಡಿನ ಕಳ್ತನ ಮಾಡಿದ್ಯಾ. ಇದು ಕಳ್ದ್ ಹೋಗಿದೆ ಅನ್ನೋ ವಿಷಯ ಇವತ್ತೇ ಅವ್ರಿಗೆ ಗೊತ್ತಾಗಿದ್ದು. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡಕ್ ಹೋಗಿದ್ರು. ನಾನು ಈಗ ತಾನೇ ಅಲ್ಲಿಂದ ಬರ್ತಾ ಇದ್ದೀನಿ, ಗೊತ್ತಾ? ಗೌರಮ್ಮ ಅಷ್ಟೆಲ್ಲ ಹೇಳ್ತಿದ್ದಾರೆ ಅಂದ್ರೆ ನಿಜಾನೇ ಇರ್ಬೇಕು. ಹಂಗಾದ್ರೆ ನಿಜವಾಗ್ಲೂ ಅವ್ರ ಮನೇಲಿ ಶ್ಯಾಮನೆ ಕಳ್ತನ ಮಾಡಿರ್ತಾಳೆ. ಇವಾಗ ಕಳ್ಳಿ ಅಂತ ಗೊತ್ತಾದ್ಮೇಲೆ ಏನೇನೋ ಕತೆಗಳು ಹೇಳ್ತಾಳೆ. ಅಪ್ಪ ನೋಡಿದ್ರ, ನಾನು ಕಳ್ಳಿ ಅಂತೆ ಕಳ್ತನ ಮಾಡಿದ್ದೀನಂತೆ. ಹೇಗ್ ಮಾತಾಡ್ತಾ ಇದ್ದಾರೆ ನೋಡಿದ್ರ? ಅಮ್ಮ ಹೇಳಮ್ಮ, ಇವ್ರಿಗೆ ಹೇಳಮ್ಮ. ಆ ಗುಂಡಿ ಅಖಿಲ್ ಅವರು ನಮ್ಮ ಮನೆಗ್ ಬಂದಾಗ ಬೀಳಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಮ್ಮ. ಅದು ನಮ್ ಕಿಟ್ಟುಗ್ ಸಿಕ್ಕಿದ್ದು ಅಂತ. ಅಪ್ಪ ನೀವಾದ್ರೂ ಹೇಳಿ ಅಪ್ಪ, ಇವ್ರಿಗೆ ಹೇಳಿ. ನೋಡಿದ್ರ ಇವಳ ನಾಟಕನ? ಆ ಕಿಲ್ಲೆ ಇದನ್ನ ಬೀಳಿಸ್ಕೊಂಡು ಹೋಗಿದ್ದಾನೆ ಅಂತ ಇವಳ ಅಪ್ಪ ಅಮ್ಮ ಹೇಳ್ಬೇಕಂತೆ. ಅದು ಇವಳ ತಮ್ಮನಿಗೆ ಸಿಕ್ಕಿದೆ ಅಂತ ನಮ್ಗೆ ಇವಳ ಅಪ್ಪ ಅಮ್ಮ ಹೇಳ್ಬೇಕಂತೆ. ಅಲ್ಲಿಗೆ ಇವಳ ಅಪ್ಪ ಅಮ್ಮ ಯಾವ್ದೇ ಸುಳ್ಳು ಹೇಳ್ಬೇಕು ಅಂದ್ರು ಇವಳೇ ಹೇಳಿಸ್ತಾಳೆ. ಇಲ್ಲ ಅಮ್ಮವ್ರೆ, ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ಅಬ್ಬಬ್ಬಬ್ಬಬ್ಬ, ಸತ್ಯ ಹರಿಶ್ಚಂದ್ರನ್ ತಂಗಿ ಇಳಿದು ಬಂದ್ಬಿಟ್ಟಿದ್ದಾಳೆ ನಿಜ ಹೇಳಕ್ಕೆ. ಗೌರವ್ನವ್ರೆ, ಶ್ಯಾಮ ಸತ್ಯ ಹರಿಶ್ಚಂದ್ರನ ತಂಗಿ ಆಗದೆ ಇರಬಹುದು. ಆದ್ರೆ ಈ ಶಹನಾಯ್ ನಾರಾಯಣನ ಮಗಳು. ಶಹನಾಯಿಲಿ ಸಂಪ್ರದಾಯದ ಕೀರ್ತನೆಗಳನ್ನು ನುಡಿಸೇವೆ ಹೊರತು ಅಪಕೀರ್ತಿ ಬರೋಂಥ ಕೆಲಸನ ನಾವು ಮಾಡಲ್ಲ. ಇವಳು ಶಹನಾಯ್ ನಾರಾಯಣನ ಮಗಳು. ವಾದ್ಯದಲ್ಲಿ ಸಪ್ತಸ್ವರಗಳಿಗೆ ಬದಲಾಗಿ ಅಪಸ್ವರ ನುಡಿಸೋದು, ಸುಳ್ಳುಗಳನ್ನ ಹೇಳೋದು ಈ ಶಹನಾಯ್ ನಾರಾಯಣನ ಮಗಳು ಯಾವತ್ತೂ ಮಾಡಲ್ಲ. ಹೀಗಿರ್ಬೇಕಾದ್ರೆ ನನ್ನ ಮಗಳು ಕಳ್ಳತನ ಮಾಡಿಲ್ಲ, ಸುಳ್ಳನ್ನ ಹೇಳಲ್ಲ. ಇದನ್ನ ನೀವ್ ಹೇಳ್ಬಿಟ್ರೆ ಸರಿ ಹೋಗತ್ತಾ? ಇಲ್ಲ ಅಲ್ವಾ? ಹಾಗೆ ಕಣ್ಣಿಗೆ ಕಾಣಿಸಿದ ಮಾತ್ರಕ್ಕೆ ಆ ದೀಪದಲ್ಲಿ ಬೆಳಕಿರುತ್ತೆ ಅನ್ನೋದು ಸುಳ್ಳ? ಇಲ್ಲ ಅಲ್ವಾ? ಎಲ್ಲ ವಿಷಯನೂ ಕಣ್ಣಿಂದ ನೋಡಕ್ ಹೋಗ್ಬಾರ್ದು, ಮನಸ್ಸಿಂದನೂ ನೋಡ್ಬೇಕು. ಅಂದ್ರೆ ಏನ್ ಹೇಳ್ತಾ ಇದ್ದೀರಾ? ನಿಮ್ ಮಗಳು ಕಳ್ಳಿ ಅಲ್ಲ, ಅವಳು ಕಳ್ತನ ಮಾಡಿಲ್ಲ ಅಂತ ಇದ್ದೀರಾ, ಅಷ್ಟೇ ತಾನೇ? ಹೌದು, 100ಕ್ಕೆ 100ರಷ್ಟು ನಿಜ. ನನ್ನ ಮಗಳು ಕಳ್ಳಿ ಅಲ್ಲ, ಕಳ್ಳತನ ಮಾಡಲ್ಲ.
ಸಾಕು ಅಪ್ಪ, ಸಾಕು. ಇಡೀ ಊರೇ ನನ್ನ ನಂಬದೆ ಇದ್ರೂ ಪರವಾಗಿಲ್ಲ, ಎಲ್ರು ನನ್ನ ಕಳ್ಳಿ ಅಂದ್ರೂ ಪರವಾಗಿಲ್ಲ. ನೀವಿಬ್ರು ನನ್ನ ನಂಬಿದಿರಲ್ವಾ, ನನ್ಗಷ್ಟೇ ಸಾಕಮ್ಮ. ನನ್ನ ಮೇಲೆ ನಿಮ್ಗಿರೋ ನಂಬಿಕೆನೆ ನಿಜ ಏನು ಅಂತ ತೋರ್ಸ್ಕೊಡತ್ತೆ. ಈಗ್ಲೇ ಆ ಅಖಿಲ್ ಅವ್ರ ಮನೆಗೆ ಹೋಗಿ ನಡೆದಿದ್ ಏನು ಅಂತ ಅವ್ರ ಬಾಯಿಂದನೇ ನಿಮ್ಮೆಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತೀನಿ. ಇವಳೊಬ್ಳೆ ಅಲ್ಲಿಗೆ ಹೋದ್ರೆ ತಾಟ್ಗಿತ್ತಿ ಆಟ ಆಡಿ ಒಳ್ಳೆವಳಾಗ್ಬಿಡ್ತಾಳೆ, ತಲೆ ಕೆಳಗ್ ಮಾಡ್ಬಿಡ್ತಾಳೆ. ಏಯ್ ನಿಂತ್ಕೊಳೆ. ಎಲ್ಲಿಗೊಬ್ಳೆ ಇದನ್ನ ತಗೊಂಡು ಹೋಗ್ತಾ ಇದ್ಯಾ? ನಿನ್ನ ಜೊತೆ ನಾವು ಬರ್ತೀವಿ, ನೀನೆಂತವಳು ಅಂತ ನಾವು ತಿಳ್ಕೊತೀವಿ. ನಡಿ ನಡಿಯೇ. ಏನ್ರಿ ಶ್ಯಾಮ ಮೇಲೆ ಇಂಥ ಆರೋಪ ಬಂದ್ಬಿಟ್ಟಿದೆ. ಆರೋಪ ಅಪವಾದಗಳು ಕೃಷ್ಣನಿಗೆ ತಪ್ಪಲಿಲ್ಲ. ಆ ಕೃಷ್ಣನನ್ನೇ ನಂಬಿರೋ ನಮಗೆ ತಪ್ಪತ್ತಾ? US ಅಲ್ಲಿ ನೀವೇನ್ ಮಾಡ್ತಿದ್ದೀರಾ? ಬಿಸಿನೆಸ್. ಏನ್ ಬಿಸ್ನೆಸ್ ಅಂತ ಮಾತ್ರ ಕೇಳಬೇಡಿ. ಒಂದು ಬಿಸ್ನೆಸ್ ಮಾಡೋರಾದ್ರೆ ಟಕ್ ಅಂತ ಹೇಳ್ಬಿಡ್ತಾರೆ. ಆದ್ರೆ ಹಲವಾರು ತರದ ಬಿಸ್ನೆಸ್ ಮಾಡೋ ನಮ್ಮಂತವ್ರು ಏನು ಅಂತ ಹೇಳೋದು, ಯಾವುದ್ರ ಬಗ್ಗೆ ಹೇಳೋದು? ಎಸ್ ಯು ಆರ್ ರೈಟ್. ಎಂತ ಆಕ್ಟಿಂಗ್ ಮಾಡ್ತಾ ಇದ್ದಾನೆ. ಅವರು ನಮ್ ತಾತ ರಾಜ ರಾಮಚಂದ್ರ ಅಂತ ಕಮ್ಮಿ ಬಂಡವಾಳ ಹಾಕಿ ವ್ಯಾಪಾರ ಶುರು ಮಾಡಿದ್ರು. ಹಾಗೆ ಶುರು ಮಾಡಿದ ವ್ಯಾಪಾರನ ನಮ್ ತಾತ ಕಷ್ಟಪಟ್ಟು ತುಂಬಾ ದೊಡ್ಡ ದೊಡ್ಡ ಕಂಪನಿ ಲೆವೆಲ್ಗೆ ತಗೊಂಡು ಹೋದ್ರು. ನೋಡಿ, ನೀವೆಷ್ಟು ಕೋಟಿ ಸಂಪಾದನೆ ಮಾಡಿದ್ರು, ಎಷ್ಟೇ ಬಿಸ್ನೆಸ್ಗಳು ಮಾಡಿದ್ರು, ಎಷ್ಟೇ ದೇಶಗಳು ಸುತ್ತಿದ್ರು, ನೀವು ಮಾತ್ರ ನಮ್ಮ ಸಂಪ್ರದಾಯನ ಮರೀದೇ ಇರೋದು ನನಗೆ ತುಂಬಾ ಇಷ್ಟ ಆಯ್ತು. ಅಯ್ಯಯ್ಯೋ, ಅದನ್ನ ಹೇಗೆ ಮರೆಯಕ್ಕಾಗತ್ತೆ? ಕರೆಕ್ಟಾಗಿ ಹೇಳಿದ್ರಿ ಅಣ್ಣ. ನಮ್ಮ ಸಂಪ್ರದಾಯಕ್ಕೆ ನೀವಷ್ಟು ಬೆಲೆ ಕೊಡ್ತಿರೋದ್ರಿಂದಾನೇ ಫಾರಿನಲ್ಲಿ ಬೆಳೆದ್ರೂ ಕೂಡ ನಿಮ್ ಮಗಳು ತುಂಬಾನೇ ಟ್ರೆಡಿಷನಲ್ ಆಗಿದ್ದಾಳೆ. ನಮ್ 2ನೇ ಸೊಸೆ ಐಶ್ವರ್ಯಗಿಂತ ಅಂದವಾಗಿರೋ 3ನೇ ಸೊಸೆಯಾಗಿ ಮನೆ ತುಂಬಿಸ್ಕೊಳ್ಳೋಣ ಅಂತಿದ್ದೆ. ನಾನ್ ಅನ್ಕೊಂಡ ಹಾಗೆ ಒಳ್ಳೆ ಸಂಬಂಧನೇ ಸಿಕ್ತು. ನಮ್ಮ ಐಶ್ವರ್ಯ ಮಿಸ್ ಬ್ಯಾಂಗ್ಳೂರ್, ಆದ್ರೆ ನಿಮ್ ಹುಡುಗಿ ಮಿಸ್ ಇಂಡಿಯಾ ತರ ಇದ್ದಾಳೆ. ನಮ್ಮ ಐಶ್ವರ್ಯಗೆ ಆಸ್ತಿ ಪಾಸ್ತಿ ಇಲ್ದೇ ಹೋದ್ರು ಅವಳ ಅಂದ ನೋಡಿ ನಮ್ಮನೆ ಸೊಸೆಯಾಗಿ ಮಾಡ್ಕೊಂಡೆ. ಆದ್ರೆ ನಿಮ್ಮ ಮಗಳಿಗೆ ಸೌಂದರ್ಯದ ಜೊತೆ ಆಸ್ತಿ ಪಾಸ್ತಿ ಕೂಡ ಇದೆ. ಒಂದ್ ರೀತಿಯಲ್ಲಿ ನನ್ 3ನೇ ಸೊಸೆ ನಾನ್ ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿದ್ದಾಳೆ. ಇದೇನಿದು, ಅತ್ತೆ ನನಗೋ ಇವಳಿಗೋ ಕಂಪೇರ್ ಮಾಡ್ತಿದ್ದಾರೆ. ಇವಳೇನಾದ್ರೂ ನಮ್ಮನೆಗೆ ಸೊಸೆಯಾಗಿ ಬಂದ್ಬಿಟ್ರೆ
ಈ ಕಂಪ್ಯಾರಿಸನ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ನನಗೆ ಬೆಲೆನೇ ಇಲ್ದಂಗಾಗೋಗುತ್ತೆ. ಏನೇ ಆದ್ರೂ ಸರಿ, ಯಾವ್ದಾದ್ರೂ ಒಂದು ಲೂಪ್ ಹೋಲ್ ಹುಡುಕಿ ಈ ಸಂಬಂಧನ ಮುರಿದು ಹಾಕ್ಬೇಕು.